ಇಡೀ ದೇಶದಾದ್ಯಂತ ಒಂದು ಸದ್ದು ಸುದ್ದಿ ಮಾಡ್ತಿರೋ ವಿಷಯ ಅಂತಂದರೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗವಹಿಸಿದ್ದಾರೆ ಅನ್ನೋದು. ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದಂಥವರೆಲ್ಲರೂ ಕೂಡ ತುಂಬ ದೊಡ್ಡ ಲೆಜೆಂಡ್ಸು, ಸಾಧಕರನ್ನ ಕೂರಿಸುವಂಥ ಒಂದು ವೇದಿಕೆ, ಒಂದು ಕಟಕಟೆ. ಈಗ ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅವರು ಆಪ್ಕಿ ಅದಾಲತ್ ಕಟಕಟೆಯಲ್ಲಿ ಕೂತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ರಾಜಕೀಯಕ್ಕೆ ಬರ್ತಾರ? ನರೇಂದ್ರ ಮೋದಿ ಅವರು, ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರದೊಂದು ಫೋಟೋ ಇದೆ. ಚುನಾವಣಾ ಸಂದರ್ಭದಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ರಾಜಕೀಯದ ಬಗ್ಗೆ ಅವ್ರಿಗೆ ಏನಾದರೂ ಒಲವಿದೆಯಾ? ತಮಿಳುನಾಡಲ್ಲಿ ವಿಜಯ್ ಪಕ್ಷ ಕಟ್ಟದಂತೆ ಇವರೊಂದು ಪಕ್ಷ ಕಟ್ತಾರ? ಎಸ್ಪೆಷಲಿ ಈ ಫೋಟೋಗಳು, ಈ ಫ್ರೇಮ್ಗಳು ನೋಡಿದ ಮೇಲೆ ಆ ಥರದೊಂದು ಚರ್ಚೆ ಒಂದು ವಲಯದಲ್ಲಿ ಸೃಷ್ಟಿಯಾಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಸೊ ಟಾಕ್ಸಿಕ್ ಸರಣಿ ಕಾರ್ಯಕ್ರಮ ಮುಂದುವರಿತಾ ಇದೆ ಕನ್ನಡ ಪಿಕ್ಚರಲ್ಲಿ. ಸೊ ಅದರಂತೆ ಇವತ್ತು ಟಾಕ್ಸಿಕ್ ಮೆಟ್ರೋ ಟ್ರೈನ್ ಬ್ರ್ಯಾಂಡಿಂಗ್ ನೀವೆಲ್ಲ ಕಡೆ ನೋಡಿದ್ದೀರಾ. ಬೆಂಗಳೂರಲ್ಲಿ ಬರೀ ಟಾಕ್ಸಿಕ್ ಮಯ ಆಗಿದೆ. ಮೆಟ್ರೋ ಟ್ರೈನ್ ಕಂಡಲ್ಲೆಲ್ಲ ಬರೀ ಟಾಕ್ಸಿಕ್ ಕಾಣಿಸ್ತಾ ಇದೆ. ಇದರ ಜೊತೆಗೆ ನಾಳೆ ಮುಂಬೈಯಲ್ಲಿ ಟಾಕ್ಸಿಕ್ ಮ್ಯೂಸಿಕಲ್ ಈವೆಂಟ್ ಇದೆ. ಟಾಕ್ಸಿಕ್ ಮ್ಯೂಸಿಕ್ನ ಆಲ್ಬಮ್ನ ನಾಳೆ ಮುಂಬೈಯಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತಹ ಎಲ್ಲ ಮ್ಯೂಸಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟರ್ಗಳು ಆ್ಯಂಡ್ ಟೀಮ್ ಅಲ್ಲಿ ಇರುತ್ತೆ. ಸೊ ಒಂದು ದೊಡ್ಡ ನಿರೀಕ್ಷೆ ಇದೆ ಆ ಕಾರ್ಯಕ್ರಮದ ಮೇಲೆ. ಇದು ಎಲ್ಲದರ ನಡುವೆ ಇಡೀ ದೇಶದಾದ್ಯಂತ ಒಂದು ಸದ್ದು ಸುದ್ದಿ ಮಾಡ್ತಿರೋ ವಿಷಯ ಅಂತಂದರೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗವಹಿಸಿದ್ದಾರೆ ಅನ್ನೋದು. ಸೊ ನಿನ್ನೆಯಿಂದನೇ ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ವು ಆ ಕಾರ್ಯಕ್ರಮದ. ಇವತ್ತೊಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇದು ದೇಶದ ಪ್ರತಿಷ್ಠಿತ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1993ರಿಂದ ನಡೀತಿರುವಂತಹ ಲಾಂಗೆಸ್ಟ್ ಟೆಲಿವಿಷನ್ ಶೋ ಇದು. ಇಂಡಿಯಾ ಟಿವಿಯ ರಜತ್ ಶರ್ಮಾ ಅವರು, ಸೀನಿಯರ್ ಜರ್ನಲಿಸ್ಟು, ಅವರು ನಡೆಸ್ಕೊಡುವಂತಹ ಒಂದು ಕಾರ್ಯಕ್ರಮ. ಸೊ ಈಗಾಗಲೇ ಪ್ರೋಮೋ ಬಿಟ್ಟಿದ್ದಾರೆ. ತುಂಬ ಫೋಟೋಗಳು ಹರಿದಾಡ್ತಾ ಇದ್ದಾವೆ. ಸೊ ಇಲ್ಲಿ ಎರಡು ರೀತಿಯಾಗಿ ಚರ್ಚೆಗಳು ಕೂಡ ಶುರುವಾಗಿದೆ ಹೀಗಾಗಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದಂಥವರೆಲ್ಲರೂ ಕೂಡ ತುಂಬ ದೊಡ್ಡ ಲೆಜೆಂಡ್ಸು ಆ್ಯಂಡ್ ದೇಶವನ್ನು ಆಳ್ತಿರುವಂತಹ ದಿಗ್ಗಜರು, ಜೊತೆಗೆ ಕ್ರೀಡೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಂಥವರು, ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಂಥವರು, ಹಾಗೆಯೇ ಸಾಮಾಜಿಕ, ಧಾರ್ಮಿಕ ಹಲವಾರು ಕ್ಷೇತ್ರಗಳಲ್ಲಿ, ಅಂದರೆ ಇದು ದಿ ಬೆಸ್ಟ್ ಸಾಧಕರನ್ನು ಕೂರಿಸುವಂಥ ಒಂದು ವೇದಿಕೆ, ಒಂದು ಕಟಕಟೆ. ಸೊ ಆ ಒಂದು ಕಟಕಟೆಯಲ್ಲಿ ಈಗ ನಮ್ಮ ಕನ್ನಡಿಗ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾ ರಿಲೀಸ್ ಹೊಸ್ತಿರಲ್ಲಿ ಸೊ ಈ ಒಂದು ಆಪ್ಕಿ ಅದಾಲತ್ ಕಟಕಟೆಯಲ್ಲಿ ಕೂತಿದ್ದಾರೆ. ರಜತ್ ಶರ್ಮಾ ಅವರ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ, ಏನೆಲ್ಲ ಪ್ರಶ್ನೆಗಳನ್ನು ಅವರು ಹಾಕಿದ್ದಾರೆ, ಸೊ ಈ ಒಂದು ವಾದ ವಿವಾದ ಅಥವಾ ಈ ಒಂದು ಚರ್ಚೆ ಹೇಗಿರುತ್ತೆ ಅನ್ನೋ ಕುತೂಹಲ ಇಡೀ ದೇಶದಾದ್ಯಂತ ಮನೆ ಮಾಡಿದೆ. ಇಂಡಿಯಾ ಟಿ ವಿಯಲ್ಲಿ ಇದು ಪ್ರಸಾರ ಆಗುತ್ತೆ. ಈಗಾಗಲೇ ಎಲ್ಲ ಕಡೆ ಪ್ರೋಮೋ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲವೂ ಹರಿದಾಡ್ತಾ ಇದೆ. ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೂ ಮತ್ತು ಈ ರಿಲೀಸ್ ಆಗಿರೋ ಫೋಟೋಗಳಿಗೂ, ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಬೆಳವಣಿಗೆ ಮತ್ತು ನಡೆಗೂ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಅದೇನಪ್ಪ ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಜಕೀಯಕ್ಕೆ ಬರ್ತಾರಾ? ಯಾಕೆ ಅಂತಂದರೆ ಈ ಪರ್ಟಿಕ್ಯುಲರ್ ಒಂದು ಕಟಕಟೆಯಲ್ಲಿ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಯಶ್ ಅವರು ಕೂತಿರೋದೊಂದು ಫೋಟೋ ಇದೆ. ಆ ಫೋಟೋ ಹಿಂದ್ಗಡೆ ನರೇಂದ್ರ ಮೋದಿ ಅವರು, ಇವತ್ತಿನ ಪ್ರಸ್ತುತ ಪ್ರಧಾನಿ ಮಂತ್ರಿಗಳು, ಸೊ ಅವರ ಒಂದು ಫೋಟೋ ಇದೆ. ಮತ್ತು ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರದೊಂದು ಫೋಟೋ ಇದೆ. ಅದರ ನಡುವೆ ಯಶ್ ಅವ್ರನ್ನ ಕೂತಿದ್ದಾರೆ, ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಫೋಟೋದಲ್ಲಿ ಮಹಾತ್ಮ ಗಾಂಧಿ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿದ್ದಾರೆ. ಗಾಂಧಿ ಮತ್ತು ಇವರು ಕಾಣಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಯಶ್ ರಾಜಕೀಯಕ್ಕೆ ಬರ್ಬೋದಾ? ಇಷ್ಟು ವರ್ಚಸ್ಸು, ಇಷ್ಟು ಸ್ಟೇಟಸ್ಸು, ಇಷ್ಟು ಮುಂದಾಲೋಚನೆ, ಇಷ್ಟು ವಿಷನರಿ ಇನ್ ಸಿನಿಮಾ ಇಂಡಸ್ಟ್ರಿ, ಸಿನಿಮಾದೊಳಗೆ ಇವರು ಇಷ್ಟು ವಿಷನರಿ ಆಗಿರುವಂಥವ್ರು, ಮತ್ತು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ನಟ, ಸಿನಿಮಾ ಪರ್ಸನಾಲಿಟಿ. ಯಾಕೆಂದರೆ ಕರ್ನಾಟಕದಲ್ಲಿ ಈ ಹಿಂದೆ ಯಶೋ ಮಾರ್ಗ ಫೌಂಡೇಶನ್ ಹುಟ್ಟುಹಾಕಿ ಆ ಒಂದು ಫೌಂಡೇಶನ್ ಅಡಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಬರಗಾಲದಲ್ಲಿ ಮತ್ತು ಬರಡು ಭೂಮಿ ಇರುವಂಥ ಊರುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿದರು. ಆ ಬೇಸಿಗೆ ಬರೋದು ಅದೆಲ್ಲ ನೀವು ನೋಡಿದ್ದೀರಾ, ಅಥವಾ ನೋಡಿರೋರು ಗೊತ್ತು, ಅಥವಾ ಗೊತ್ತಿಲ್ಲದಿರೋರು ಹುಡುಕಿದ್ರೆ ಅದು ಗೊತ್ತಾಗುತ್ತೆ ಅದರದ್ದು ಮಾಹಿತಿ. ಇದರ ಜೊತೆಗೆ ಒಂದಷ್ಟು ಕೆರೆಗಳನ್ನು ಹೂಳೆತ್ತುವಂಥ ಕಾರ್ಯಕ್ರಮ, ರೈತಾಪಿ ವರ್ಗಕ್ಕೆ ಸಹಾಯ ಮಾಡುವಂಥ ಕಾರ್ಯಕ್ರಮ, ಹೀಗೆ ಆ ವಿಪತ್ತು ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಸಹಾಯಸ್ಥವಾಗಿ ಅವರು ನಿರಂತರವಾಗಿ ಆ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಇವತ್ತು ಒಂದು ಸಾಮಾನ್ಯ ಕನ್ನಡಿಗನಾಗಿ, ಒಂದು ನಮ್ಮ ಪ್ರಾದೇಶಿಕ ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ಮಾಡ್ಕೊಂಡಿದ್ದಂತಹ ಒಬ್ಬ ನಟ ಇವತ್ತು ಬರೀ ದೇಶದಾದ್ಯಂತಲ್ಲ, ಬಾಲಿವುಡ್ ಅಲ್ಲ, ಹಾಲಿವುಡ್ನಲ್ಲೂ ಹೋಗಿ ನಿಂತು ಅಲ್ಲಿ ನಮ್ಮ ಸಿನಿಮಾವನ್ನು, ನಮ್ಮ ಸಿನಿಮಾದ ವರ್ಚಸ್ಸನ್ನು ಕೊಂಡೊಯ್ದಿರೋಂಥದ್ದು, ಮತ್ತು ರಾಮಾಯಣದಂಥ ಸಿನಿಮಾಗೆ ನಿರ್ಮಾಪಕರಾಗಿರುವಂಥದ್ದು, ಟಾಕ್ಸಿಕ್ ಸಿನಿಮಾಗೆ ನಿರ್ಮಾಪಕರಾಗಿಯೂ ಕೆಲಸ ಮಾಡಿರುವಂಥದ್ದು,
ಜೊತೆಗೆ ನಟನಾಗಿ ಇವತ್ತು ಇಡೀ ವರ್ಲ್ಡ್ ವೈಡ್ ರೀಚ್ ಆಗಿರುವಂಥದ್ದು. ಸೊ ಎಲ್ಲ ವಿಚಾರಗಳು ಮತ್ತು ಈ ಆಪ್ ಕಿ ಅದಾಲತ್ ಕಾರ್ಯಕ್ರಮ ಇದೆಲ್ಲವನ್ನು ಗಮನಿಸಿದಾಗ ಯಶು ನೆಕ್ಸ್ಟು ರಾಜಕೀಯಕ್ಕೆ ಬರ್ತಾರಾ? ಈ ಹಿಂದೆ ಅವರು ಹಲವಾರು ರಾಜಕಾರಣಿಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಕ್ಯಾಂಪೇನನ್ನು ಮಾಡಿದರು. ರಾಜಕೀಯದ ಬಗ್ಗೆ ಅವ್ರಿಗೆ ಏನಾದರೂ ಒಲವಿದೆಯಾ ಅಥವಾ ಅದನ್ನೆಲ್ಲ ತಿಳ್ಕೊಂಡಿದ್ದಾರಾ? ಯಾಕೆಂದರೆ ಅವರು ಬೆಳವಣಿಗೆ ಹಾದಿ ನೋಡ್ತಾ ಇದ್ದರೆ ಮೇ ಬಿ ಅವರು ಬರಬಹುದು, ರಾಜಕೀಯಕ್ಕೆ ಬರಬಹುದು ಅನ್ನೋ ಒಂದು ಸೂಕ್ಷ್ಮತೆಗಳು ಕಾಣಿಸ್ತಾ ಇದೆಯಾ? ಇವೆಲ್ಲ ಚರ್ಚೆಗಳು ಆಗ್ತಾ ಇದೆ. ಎಸ್ಪೆಷಲಿ ಈ ಫೋಟೋಗಳು, ಈ ಫ್ರೇಮ್ಗಳು ನೋಡಿದ ಮೇಲೆ ಆ ಥರದೊಂದು ಚರ್ಚೆ ಒಂದು ವಲಯದಲ್ಲಿ ಸೃಷ್ಟಿಯಾಗಿದೆ. ಹಾಗೇನಾದರೂ ಆದರೆ 2028 ಚುನಾವಣೆಗೆ ಸಜ್ಜಾಗ್ತಿದ್ದಾರಾ? ತಮಿಳುನಾಡಲ್ಲಿ ವಿಜಯ್ ಪಕ್ಷ ಕಟ್ಟದಂತೆ ಇವರೊಂದು ಪಕ್ಷ ಕಟ್ತಾರಾ? ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟುವಂತಹ ಒಂದು ಸ್ಪೇಸು ದೊಡ್ಡದಾಗಿದೆಯಾ? ಅದಕ್ಕೆ ಯಶು ಸಾರಥಿಯಾಗಿ ನಿಲ್ತಾರಾ? ಪಕ್ಷ ಕಟ್ತಾರಾ? ಈ ರೀತಿ ಹಲವಾರು ಚರ್ಚೆಗಳು ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಈ ಒಂದು ಇದನ್ನು ನೋಡಿ, ಅದು ಈ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ರಾಕಿಂಗ್ ಸ್ಟಾರ್ ಅವ್ರ ಕಡೆಯಿಂದಲೇ ಬರಬೇಕು. ಸೊ ಇದು ಒಂದು ಊಹೆ ಅಷ್ಟೇ. ಸೊ ಇದು ಊಹೆ ಅಥವಾ ಅಂದಾಜಿಸಬಹುದಾದಂತಹ ವಿಷಯಗಳಷ್ಟೇ. ಅಸಲಿ ವಿಷಯ ಯಶ್ ಅವರು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆಪ್ ಕಿ ಅದಾಲತ್ ಆ ಒಂದು ಕಟ್ಕಟೆಯಲ್ಲಿ ಆ ಬೋನಿಗೆ ಹೋದಂತಹ ಪ್ರಮುಖರ ಹೆಸರುಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ರಾಕಿಂಗ್ ಸ್ಟಾರ್ ಹೋಗಿ ಕೂತಿರುವಂತಹ ಜಾಗ ತುಂಬ ಶ್ರೇಷ್ಠವಾದ ಜಾಗ ಮತ್ತು ತುಂಬ ಹೆಮ್ಮೆ ಪಡುವಂತಹ ಜಾಗ. ಸೊ ಹಾಗಾಗಿ ಮೊದಲಿಗೆ ನರೇಂದ್ರ ಮೋದಿ ಪ್ರಸ್ತುತ ಪ್ರಧಾನಮಂತ್ರಿಗಳು, ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಗೃಹ ಸಚಿವರು, ರಾಹುಲ್ ಗಾಂಧಿ ಸಂಸದರು, ಲಾಲು ಪ್ರಸಾದ್ ಯಾದವ್ ಮಾಜಿ ಬಿಹಾರ CM, ಅರವಿಂದ್ ಕೇಜ್ರಿವಾಲ್ ಅವರು ಆ ಪಕ್ಷದ ನಾಯಕರು ಮತ್ತು ದೆಹಲಿ CM ಆಗಿದ್ದಂಥವರು, ಮಾಜಿ CM, ಮುಲಾಯಂ ಸಿಂಗ್ ಯಾದವ್, ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ ಇವರುಗಳು ರಾಜಕೀಯವಾಗಿ ಪ್ರಮುಖರಾಗಿ ಈ ಒಂದು ಕಟ್ಕಟೆಯಲ್ಲಿ ಕೂತಿದ್ದಂಥವರು. ಇದರ ಜೊತೆಗೆ ಬಾಲಿವುಡ್ ಮತ್ತು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಕಾಂತ್ರಯರು, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್, ಹಾಗೆ ಅಮಿತಾಬ್ ಬಚ್ಚನ್ ಅವರು, ಅಕ್ಷಯ್ ಕುಮಾರ್ ಅವರು, ಕಂಗನಾ ರಣಾವತ್ತು, ದೀಪಿಕಾ ಪಡುಕೋಣೆ, ಕತ್ರಿನಾ ಕೈಫು, ಪ್ರಿಯಾಂಕಾ ಚೋಪ್ರಾ. ಸೊ ಇವರೆಲ್ಲರೂ ಕೂಡ ಬಾಲಿವುಡ್ಡಿಂದ ಪ್ರಮುಖವಾಗಿ ಆ ಒಂದು ಕಟ್ಕಟೆಯಲ್ಲಿ ಕೂತಂಥವ್ರು. ಇದರ ಜೊತೆಗೆ ಕ್ರೀಡೆಯಲ್ಲಿ ಬಂದಾಗ ನಮಗೆ ಮೊಟ್ಟ ಮೊದಲ ವಿಶ್ವಕಪ್ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ಕಪಿಲ್ ದೇವ್ ಅವರು, ಮಹೇಂದ್ರ ಸಿಂಗ್ ಧೋನಿ ಅವರು, ಸೌರವ್ ಗಂಗೂಲಿ, ವಿರಾಟ್ ಕೊಹ್ಲಿ, ವೀರೇಂದ್ರ ಸೆಹ್ವಾಗ್, ಸಾನಿಯಾ ಮಿರ್ಜಾ ಅವರು ಕೂಡ ಒಮ್ಮೆ ಈ ಒಂದು ಕಟ್ಕಟೆಯಲ್ಲಿ ಕೂತು ಮಾತಾಡಿದ್ದನ್ನು ನೀವೆಲ್ಲ ಗಮನಿಸಿರ್ತೀರ ಅಥವಾ ನೋಡಿರ್ತೀರ. ಸೊ ಕ್ರೀಡೆ ವಿಚಾರಕ್ಕೆ ಬಂದರೆ ಇಷ್ಟು ಜನ ಲೆಜೆಂಡ್ಸ್ ಕೂತಿದ್ರು. ಇದರ ಜೊತೆಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಬರುತ್ತಾದರೆ ಬಾಬಾ ರಾಮದೇವ್ ಅವರು ಕೂತಿದ್ರು, ರವಿಶಂಕರ್ ಗುರೂಜಿ ಅವರು ಕೂತಿದ್ರು, ಸಾಧ್ವಿ ಪ್ರಜ್ಞಾ ಸಿಂಗು, ಯೋಗಿ ಆದಿತ್ಯನಾಥ್, ಹೀಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯ ಆದಷ್ಟು ಗುರುಗಳು, ಸಾಧಕರು ಕೂಡ ಈ ಒಂದು ವೇದಿಕೆಯಲ್ಲಿ ಕೂತಿದ್ದನ್ನು ನಾವು ಗಮನಿಸ್ಬೋದು. ಹೀಗೆ ಸಾಕಷ್ಟು ತುಂಬ ದೊಡ್ಡ ದೊಡ್ಡ ದೇಶಕ್ಕಾಗಿ ಸಾಧಿಸಿದಂತಹ, ದೇಶದ ಜನರಿಗಾಗಿ ಕೆಲಸ ಮಾಡಿದಂತಹ ಅನೇಕರು ಈ ಒಂದು ವೇದಿಕೆಯಲ್ಲಿ ಕೂತಿದ್ರು. ಸೊ ಈ ವೇದಿಕೆಯಲ್ಲಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಕೂತಿರೋದು ಕನ್ನಡಿಗರಾಗಿ ನಮ್ಮೆಲ್ಲರ ಹೆಮ್ಮೆ, ಮತ್ತು ಭಾರತೀಯರಾಗಿ ನಮಗೆ ಮತ್ತೊಬ್ಬ ಪ್ರತಿಭಾವಂತ ಪ್ರಭಾವಿ ಪ್ರತಿಭೆ ನಮ್ಮ ದೇಶದಲ್ಲಿ ಹುಟ್ಟಿದೆ, ಅದು ಬೆಳೆದು ನಿಂತಿದೆ ಅನ್ನೋದನ್ನು ಸೂಚಿಸ್ತಾ ಇದೆ.